ಮಧುವ್ರೆ ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ನೀವೆಲ್ಲಿ ನೋಡ್ಕೊಂಡು ಬಂದಿದ್ದು? ಇನ್ಸ್ಟಾಗ್ರಾಮ್. ನಿಮ್ಗೆ ಇಲ್ಲಿ ಬಂದ ಮೇಲೆ ಏನು ಅನಿಸ್ತು? ಅಂದರೆ ಸ್ಟಿಚಿಂಗ್ ವೈಸ್ ನಿಮಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಆಲ್ರೆಡಿ ಒಂದು ಸೈಡ್ ಕೊಟ್ಟು ಆಲ್ ಮಾಡ್ಕೊಂಡಿದೆ. ಬಟ್ ಇಲ್ಲಿ ಫಸ್ಟ್ ಟೈಮ್ ಕೊಟ್ಟಿದ್ದೆ. ಓಕೆ, ಸ್ಯಾಟಿಸ್ಫೈ ಆಯಿತು ನನಗೆ. ನಿಮ್ಗೆ ಇಲ್ಲಿ ಬಂದಿದೆ ವರ್ತ್ ಇದೆ ತಾನೇ? ವರ್ಕ್ ಎಲ್ಲ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತಾ? ಆಯಿತು. ಇಷ್ಟು ಬ್ಲೌಸ್ ಒಂದೇ ಸಲ ತೊಗೊಂಬಂದು ಕೊಟ್ಟರು ತಾನೆ? ಲಾಸ್ಟ್ ಟೈಮ್ ಕೊಟ್ಟಿದ್ದು. ಲಾಸ್ಟ್ ಟೈಮ್ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ನೀವೆಲ್ಲ ತೊಗೊಂಬಂದು ಕೊಟ್ಟು ಹೋಗಿದ್ದೀನ. ಹೌದು. ನಿಮ್ಗೆ ಅವಾಗ ಏನಿಸ್ತು? ನಾನು ಅದನ್ನ ಮಾಡಿದಾಗ ನಿಮ್ಗೆ ಇವ್ರು ಮಾಡ್ತಾರಾ ಮಾಡಲ್ವಾ ಅಂತ ಅನಿಸ್ತಾ ಇಲ್ಲ? ಆ ರೀತಿ ಏನೋ ಡೌಟ್ ಬಂದಿಲ್ಲ, ಮಾಡ್ತಾರೆ ಅಂತ ಅನ್ನಿಸ್ತಾ? ಗೊತ್ತಾಗಿದೆ. ನೀವು? ನಾನು ಈ ಇನ್ಸ್ಟಾಗ್ರಾಮ್ ಪೇಜ್ ನೋಡೇ ಬಂದಿದ್ದು. ನಾನು ಅವಳಿಬ್ರು ಫ್ರೆಂಡ್ಸು ಇಬ್ರು ನೋಡ್ಕೊಂಡು ಬಂದ್ವಿ. ನಾನು ಟ್ರಯಲು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಒಂದು ಅವಳದು ಪರ್ಫೆಕ್ಟ್ ಆಗಿದ್ದು ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನಂದು ರ್ಯಾಂಡಮ್ ಆಗಿ ಹಾಗೆ ಕೊಟ್ಟೆ. ನಿಮ್ ಸರ್ವಿಸಲ್ಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಇವ್ರು ಫಸ್ಟ್ ಟೈಮ್ ಕೊಟ್ಟಾಗ ನನಗೂ ಸ್ವಲ್ಪ ಟೆನ್ಷನ್ ಇತ್ತು. ಆದ್ರೆ ಫಸ್ಟ್ ಬ್ಲೌಸ್ ಇವ್ರು ವೇರ್ ಮಾಡಿದಾಗ ಓಕೆ ಇವ್ರಿಗೆ ಸೆಟ್ ಆಯ್ತು. ನನ್ಗೆ ಇವ್ರ ಫಸ್ಟ್ ಬ್ಲೌಸ್ ನೀವು ಟ್ರಯಲ್ ಕೊಟ್ರಿ ಗೊತ್ತಾ, ಅದ್ ನೋಡಿದ ತಕ್ಷಣನೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋಯ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ತಂದು ಇಮಿಡಿಯೇಟ್ ಆಗಿ ಯಾವ್ದಕ್ಕೂ ಕರೆಕ್ಷನ್ ಮಾಡಿ ಇದ್ ಬೇಡ ಅನ್ಬಿಟ್ಟು ಡೈರೆಕ್ಟ್ ಆಗಿ ಹಾಗೆ ಕೊಟ್ಟೆ. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ವಾ? ಫಸ್ಟ್ ಟೈಮ್ ಬ್ಲೌಸ್ ಕೊಟ್ಟಾಗ ನನಗೆ ಯಾವ ತರ ಸ್ಟಿಚಿಂಗ್ ಬರುತ್ತೋ ಮತ್ತೆ ಸೇಮ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಡೌಟ್ ಮೇಲೆ ಕೊಟ್ಬಿಟ್ಟು ಹೋಗಿದ್ದು. ನೆಕ್ಸ್ಟ್ ಟ್ರಯಲ್ ಬಂದಾಗ ಸ್ಯಾಟಿಸ್ಫೈ ಆಯ್ತು. ಖುಷಿ ಆಯ್ತು ಅವತ್ತೇನೆ. ನಮ್ಮ ಅಮೌಂಟಿಗೂ ವರ್ತ್ ಅನ್ಸುತ್ತೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಿಮ್ಮ ಹತ್ರ ಹೆವಿ ಕಾಸ್ಟ್ ಅಂತ ಹೇಳ್ತಾರೆ. ನಿಮ್ಗೆ ಇಷ್ಟು ಹೊಲ್ಸಿದ್ರಿ ತಾನೆ, ನಿಮ್ಗೆ ಏನಾದ್ರು ಬಜೆಟ್ ಜಾಸ್ತಿ ಅಂತ ಅನ್ನಿಸ್ತಾ? ಬೇರೆ ಕಡೆ ನೀವು ತುಂಬಾ ಕಡೆ ಟ್ರೈ ಫ್ರೆಂಡ್ಲಿ ಇದೆ ತಾನೆ? ಬಜೆಟ್ ಜಾಸ್ತಿ ಅಂದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಗಿದ್ಯಾ? ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ನನ್ನ ಇದು ಹೆಂಗಿದೆ ನಿಮಗೆ? ಮಾತ್ರ ಸೂಪರ್ ಆಗಿದೆ. ಇವತ್ತು ನನಗೆ ಫ್ರೆಂಡ್ಲಿ ತರ ನೀವು ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತೀರಾ. ನಮ್ಗೆ ಏನೇ ಸ್ಮಾಲ್ ಡೌಟ್ಸ್ ಇದ್ರು ನೀವೆಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀರಾ. ಏನು ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡಿದೀರಾ. ನನಗೆ ಇವತ್ತಿನ ಟೆನ್ಷನ್ ಏನಿತ್ತಂದ್ರೆ ಇವ್ರದ್ದು ಫಸ್ಟ್ ಟೈಮ್, ಇವರು ಟ್ರಯಲ್ ನೋಡಿಲ್ಲ. ಬಟ್ ಹಾಕಿದ ತಕ್ಷಣ ನನಗೆ ಒಂಥರ ಸಮಾಧಾನ ಆಯ್ತು. ಅಪ್ಪ ಪರವಾಗಿಲ್ಲ, ಇವ್ರು ಕರೆಕ್ಟಾಗಿ ಕುತ್ಕೊಂಡ್ಬಿಟ್ಟಿದೆ. ಫಸ್ಟ್ ಬ್ಲೌಸ್ ಸಿಲ್ಕ್ ಸ್ಯಾರಿ ಮೇಲೆ ಹೋದ್ರಿ, ಬಟ್ ನನಗೊಂದು ಪುಕ್ಕ ಪುಕ್ಕ ಅಂತ ಇತ್ತು. ಅವ್ರದ್ದು ನೋಡಿದೀವಿ, ಇವ್ರದ್ದು ನೋಡ್ದಲ್ಲ, ಕಾನ್ಫಿಡೆಂಟ್ ಅವಾಗ ಇಮಿಡಿಯೇಟ್ ಆಗಿ ಬಂದ್ಬಿಡ್ತು. ಇವ್ರದ್ದು ಪರ್ಫೆಕ್ಟ್ ಆಗಿ ಹೊಲಿತಾರೆ, ನಾನೇನ್ ಟ್ರಯಲ್ ಕೊಡೋದು ಅವಶ್ಯಕತೆ ಇಲ್ಲ, ಹಾಗೆ ಕೊಟ್ಬಿಡೋಣ. ರ್ಯಾಂಡಮ್ ಆಗಿ ನೋಡೋಣ. ನಿಂದು ಫಿಟ್ಟಿಂಗ್ ಸರಿ ಹೋಯ್ತು, ನಾನು ನೆಕ್ಸ್ಟ್ ಬಂದು ಕೊಡ್ತೀನಿ. 2 ಸ್ಯಾರೀಸ್ ಕೊಡ್ತೀನಿ. ಹಂಗೆ ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಕೊಡ್ತೀವಿ. ರೆಗ್ಯುಲರ್ ಆಗಿ ಇಲ್ಲೇ ಬರ್ತೀವಿ. ಇನ್ಸ್ಟಾಗ್ರಾಮ್ ಇಂದ ಫೇಸ್ಬುಕ್ ಇಂದ ನೋಡ್ಕೊಂಡು ಬರೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಆರಾಮಾಗಿ ಬನ್ನಿ, ಸ್ಟಿಚಿಂಗ್ ಕೊಡಿ. ಒಂದೇ ಮಾತೇ ಹೇಳ್ತಿದ್ರೆ ಆರಾಮಾಗಿ ಬಂದು ಕೊಡ್ಬೋದು. ಏನು ಡೌಟ್ಸ್ ಇಲ್ಲ. ನಿಮ್ಗೆ ಏನೇ ಡೌಟ್ ಇದ್ರು ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕ್ಲಾರಿಟಿ ಮಾಡ್ತಾರೆ. ಜರ್ದೋಸಿ ವರ್ಕು ಥ್ರೆಡ್ ವರ್ಕ್ಗೂ ನಮಗೆ ತುಂಬಾ ಡೌಟ್ಸ್ ಇತ್ತು. ಕ್ಲಿಯರ್ ಆಯ್ತಾ? ನನಗೆ ಇಷ್ಟ ಆಯ್ತು. ನಾವು ಏನಕ್ಕೆ ಈ ವರ್ಕಿಗೆ ಇಷ್ಟೊಂದು ಪ್ರೈಸ್ ಪೇ ಮಾಡ್ಬೇಕು ಅಂತ ಬೇರೆ ಕಡೆ ಡೌಟ್ ಬರ್ತದೆ. ಫೋಟೋ ನೋಡಿದಾಗ ಹೇಗಿತ್ತು, ಅದೇ ಸೇಮ್ ಟು ಸೇಮ್ ಇಲ್ಲಿ ಮಾಡಿಸಿದ್ರಲ್ಲ, ಅವಾಗ ಹೆಂಗ್ ಅನಿಸ್ತಾ ಇದೆ? ಬ್ರೈಟ್ ಆಗಿ ಕಾಣಿಸ್ತಾ ಇದೆಯಲ್ಲ? ಫೋಟೋಗಿಂತ ರಿಯಲಿಸ್ಟಿಕ್ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೀವು ಕೊಡ್ತಾ ಇರೋದು ನಂಗೆ ಫುಲ್ ಖುಷಿ ಆಗ್ತಾ ಇದೆ. ಮಧ್ಯಾಹ್ನದಿಂದ ನಾವು ಇಲ್ಲಿ ಇದೀವಿ. ಅವಾಗಿಂದ ಹೆಂಗಿದ್ದಾರೆ, ಯಾರೋ ಕಸ್ಟಮರ್ ಬಂದ್ರು ಅನ್ನೋ ತರ ಇಲ್ಲ ನನಗೆ ಫೀಲು. ಆರಾಮಾಗಿ ಫ್ರೀಯಾಗಿ ಎಲ್ಲ ಇಷ್ಟು ಟ್ರಯಲ್ ಚೆಕ್ ಮಾಡ್ಕೊಂಡು ಎಲ್ಲ ಏನಾದ್ರು ಸಣ್ಣ ಪುಟ್ಟ ಆಲ್ಟ್ರೇಷನ್ ಬಂದೇ ಬರುತ್ತೆ, ಅದು ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಇವಾಗ ಹೊರಡೋದು ನಿಮಗೆ. ನೋಡಿದ್ರಲ್ಲ, ಆಲ್ಮೋಸ್ಟ್ ರಿವ್ಯೂ ಎಲ್ಲಾನು ಹೇಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ನಿಮಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ನಂಗೆ DM ಮಾಡಿ. ಥ್ಯಾಂಕ್ ಯು.